ಅಯ್ಯೋ ಅದು ಅವಾಗ ಇದನ್ನೆಲ್ಲ ಯಾಕೆ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ಯಾ? ಯಾವಾಗ್ಲಾದ್ರೂ ಬೇಕಾಗತ್ತೆ ಅಂತ. ಈಗ ನಿನ್ನ ಡ್ರಾಪ್ ಮಾಡ್ಲಿಲ್ಲ ಅಂತ ಅಮ್ಮನಿಗೆ ಹೇಗೆ ಹೇಳಿ ನಾನು? ನೀನ್ ಅದನ್ನ ಹೇಳ್ಬೇಡ, ನಾನು ಇದನ್ನ ಹೇಳಲ್ಲ. ಸರಿ ಸರಿ, ಡೀಲ್ ಓಕೆ. ಸರಿ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಇದು ನಿನಗೆ ಸರಿ ಅನ್ಸತ್ತ ಪರಿ? ನಳನ್ ಸರ್ ಮಗಳು ಕ್ಯಾಬಲ್ಲಿ ಹೋಗೋದಂದ್ರೇನು? ಮತ್ತೆ ಮತ್ತೆ ಅದನ್ನೇ ಹೇಳ್ತಿರ್ಬೇಡ. ನಾನೊಬ್ಳೆ ಸಾಧಾರಣ ಹುಡುಗಿ, ನೀನು ನಾನು ಮೊದ್ಲು ಸಿಕ್ಕಿದ್ವಲ್ಲ. ಹೌದು, ನೀನ್ ಊರಿಂದ ಪೆಟ್ಟಿಗೆ ಹಿಡ್ಕೊಂಬಂದೆ, ನಾನು ಎದುರುಗಡೆಯಿಂದ ಆಟೋ ಓಡಿಸ್ಕೊಂಬಂದೆ. ಅದೇನ್ ಪೆಟ್ಟಿಗೆ ಅಲ್ಲ, ಟ್ರಾಲಿ ಬ್ಯಾಗ್. ಓಕೆ ಸರಿ. ನೀನು ನಾನು ಮೊದ್ಲು ಸಿಕ್ಕಿದ ಹಾಗೇನೆ, ಈಗ ಹೇಗ್ ನೋಡಿದ್ಯೋ ಇವಾಗ್ಲೂ ಹಾಗೇನೆ, ತಿಳಿತಾ? ನಾನು ಹೊರಡ್ಬೇಕು, ಬಾಯ್. ಪ್ಲೀಸ್, ಅಮ್ಮನ ಹತ್ರ ನಾನು ನಿನ್ನ ಡ್ರಾಪ್ ಮಾಡ್ದೆ ಅಂತ ಹೇಳ್ಬೇಕಲ್ಲ, ಅದಕ್ಕೋಸ್ಕರನಾದ್ರೂ ನೋಡು, ಅಲ್ಲಿ ಮೇನ್ ರೋಡ್ ವರ್ಗೂನಾದ್ರೂ ಡ್ರಾಪ್ ಮಾಡ್ತೀನಿ. ಒಳ್ಳೆ ಚ್ವಿಂಗಮ್ ತರ ನೀನು, ಅಂಟ್ಕೊಂಡ್ರೆ ಬಿಡೋದೇ ಇಲ್ಲ. ಮೇನ್ ರೋಡ್ ವರ್ಗೂ ನೀನು ಈ ಕತ್ಲಲ್ಲೇ ನಡಿಬೇಕು, ಅದು ರಿಸ್ಕು. ನಾನು ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ, ಅಲ್ಲಿಂದ ನಿನ್ಗೆ ಈಸಿಯಾಗಿ ಕ್ಯಾಬ್ ಸಿಗುತ್ತೆ, ಓಕೆನಾ? ಇಲ್ಲ ಅಂದ್ರೆ ಬಿಡ್ತೀಯಾ ನೀನು? ಬಾ. ಕೂತ್ಕೋ. ಮುಚ್ಕೊಂಡ್ ರೋಡ್ ನೋಡ್ಕೊಂಡು ಓಡ್ಸು. ನೀನ್ ನೋಡೋ ನೋಟ ನೋಡಿದ್ರೆ ಅದನ್ನ ತಡ್ಕೊಳ್ದೆ ಕಾರೇ ಬ್ರೇಕ್ ಡೌನ್ ಆಗುತ್ತೋ ಏನೋ. ಏನಾಯ್ತು ಗೊತ್ತಿಲ್ಲ. ಏನಾಯ್ತು? ಅದ್ಯಾವ ಬಾಯಲ್ಲಿ ಹೇಳಿದ್ಯೋ, ಕಾರ್ ಬ್ರೇಕ್ ಡೌನ್. ಎಲ್ಲ ನನ್ನ ಹಣೆ ಬರಹ, ಅದಕ್ಕೆ ಅವಾಗ್ಲೇ ಹೇಳಿದ್ದು ಕ್ಯಾಬ್ ಬುಕ್ ಮಾಡ್ತೀನಿ ಅಂತ. ಶೋ, ಅಭಿ ಕಾರ್ ಬೇರೆ. ಅವನನ್ನು ಕೇಳದೆ ಅವ್ನ ಕಾರ್ ತಗೊಂಬಂದು ಸರಿಯಾಗಿ ತಗಲಾಕೊಂಡೆ ಇಲ್ಲಿ. ಇವಾಗ ಏನ್ ಮಾಡೋದು? ಒಂದ್ ಸೆಕೆಂಡ್, ಆಫೀಸಲ್ಲಿ ಡ್ರೈವರ್ ಕಾಲ್ ಮಾಡ್ತೀನಿ, ಅವ್ರಿಗೆ ಕಾರ್ ರಿಪೇರ್ ವರ್ಕ್ ಎಲ್ಲ ಚೆನ್ನಾಗಿ ಗೊತ್ತು. ಹಲೋ ಅಣ್ಣ. ಹಾ ಹೇಳಿ ಸರ್. ಅದು ಅಭಿ ಅಣ್ಣನ ಕಾರು ನಡುದಾರಿಲಿ ಬ್ರೇಕ್ ಡೌನ್ ಆಗ್ಬಿಡ್ತು. ಈಗ ಏನಾಯ್ತು ಅಂತ ಗೊತ್ತಿಲ್ಲ, ಸ್ವಲ್ಪ ಬಂದು ನೋಡಕ್ಕಾಗತ್ತಾ? ಸರ್ ಈಗ ಎಲ್ಲಿದ್ದೀರಾ? ಅದು ಇಲ್ಲೇ ಪಕ್ಕದಲ್ಲೇ ಇದ್ದೀನಿ, ರಾಮನಗರ 2ನೇ ಕ್ರಾಸು. ಈ ಹಾಲಿನ ಬೂತ್ ಇದೆಯಲ್ಲ ಅಲ್ಲೇ. ಹಾ ಓಕೆ ಸರ್, ನಾನು ಬಂದು ನೋಡ್ತೀನಿ. ಹಾ ಸರಿ. ಕಾರ್ದು ಸ್ಪೇರ್ ಕಿನು ತಂದ್ಬಿಡಿ, ಬೇಗ ರೆಡಿ ಮಾಡ್ಕೊಂಡು ತಗೊಂಡೋಗಿ ಕಂಪ್ನಿಲಿ ನಿಲ್ಲಿಸ್ಬಿಡಿ, ನಾನು ಮನೆಗೆ ಹೋಗ್ತೀನಿ. ಹಾ ಓಕೆ ಸರ್, ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು. ಓಕೆ ಸರ್. ಡ್ರೈವರ್ ಬಂದು ಕಾರ್ನ ರಿಪೇರ್ ಮಾಡ್ಕೊಂಡು ತಗೊಂಡೋಗ್ತಾರೆ. ನೀನೇನ್ ಮಾಡ್ತೀಯಾ? ನಾನು ಕ್ಯಾಬ್ ಬುಕ್ ಮಾಡಾಯ್ತು, 2 ನಿಮಿಷದಲ್ಲಿ ಬರುತ್ತೆ. ಯಾಕೆ ನಗ್ತಾ ಇದೀಯಾ? ಇಲ್ಲ, ನಿನ್ನ ಡ್ರಾಪ್ ಮಾಡಕ್ಕೆ ಅಂತ ನಾನ್ ಬಂದೆ. ಈಗ ನೀನ್ ಬುಕ್ ಮಾಡಿರೋ ಕ್ಯಾಬಲ್ಲಿ ನಾನ್ ಬರೋ ತರ ಆಗಿದೆ. ನೀನೇ ನನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀಯಾ, ಇಲ್ಲ ನಾನ್ ನಿನ್ನ ಡ್ರಾಪ್ ಮಾಡಿ ಹೋಗ್ಲಾ? ನನ್ನ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಗುಡ್ ನೈಟ್. ಅಬ್ಬಾ, ಸದ್ಯ ಹೊರಟೋದ.
ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಅಭಿ ಆ ಗಿಫ್ಟ್ ನೋಡಿರ್ಬೋದಾ? ಖಂಡಿತ ನೋಡಿರ್ಬೇಕು. ಹೇಗ್ ರಿಯಾಕ್ಟ್ ಮಾಡಿರ್ತಾರೆ? ಒಂದ್ ವೇಳೆ ಗಿಫ್ಟ್ ಬಾಕ್ಸ್ ಅಲ್ಲಿ ಇದ್ದಿದ್ದ ಅಕ್ಕನ ನಂಬರ್ಗೆ ಫೋನ್ ಮಾಡಿರ್ತಾರಾ? ಅಕ್ಕಂಗೆ ಫೋನ್ ಮಾಡಿ ಕೇಳ್ತೀನಿ. ನೀನಾ? ಹಾಯ್. ಏನ್ ಹಾಯ್, ಇನ್ನು ಹೋಗಿಲ್ವಾ ನೀನು? ನಾನು ಹೋಗ್ತಿರುವಾಗ ನನ್ನ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ. ಅದಕ್ಕೆ ಮನಸ್ಸು ಕೇಳಿಲ್ಲ, ಬಂದ್ಬಿಟ್ಟೆ. ಅರ್ಥ ಆಗ್ಲಿಲ್ಲ. ಅದೇ ತುಂಬಾ ಸಲ ಹೇಳಿದ್ದೀನಲ್ಲ ಪರಿ, ನಾನು ನಿನ್ನ ಪಿಕಪ್ ಅಷ್ಟೇ ಮಾಡೋದು, ಯಾವತ್ತೂ ನಿನ್ನ ಡ್ರಾಪ್ ಮಾಡೋದೇ ಇಲ್ಲ. ಅಯ್ಯೋ ಲೋ, ಗೊತ್ತಿಲ್ದೆ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ. ಲವ್ ವಿಷಯ ಮಾತಾಡೋ ಹೊತ್ತಾ ಇದು? ಒಳಗಡೆ ಅಪ್ಪ ಇದಾರೆ ಕಣೋ, ಅವ್ರೇನಾದ್ರೂ ನೋಡಿದ್ರೆ ಅಷ್ಟೇ. ಲೋ, ಹೊರಡೋ ಬೇಗ. ಅದೇನೋ ಗೊತ್ತಿಲ್ಲ, ನಿನ್ನ ಒಬ್ಬಳನ್ನೇ ಬಿಟ್ಟೋಗೋದಕ್ಕೆ ಮನ್ಸೇ ಬರ್ತಿಲ್ಲ. ಇಲ್ಲಿ ನೋಡು, ನಮ್ಮ ಅಪ್ಪ ಏನಾದ್ರೂ ಇಬ್ರು ಹೀಗ್ ನೋಡಿದ್ರೆ ಏನಂತಾರ ಗೊತ್ತಾ? ಗೊತ್ತಲ್ಲ. ಎ ಬನ್ನಿ ಹೇಳಿ ಅಂದ್ರೆ, ಬಿ ಯಾಕೆ ಆಚೆ ನಿಂತಿದ್ದೀರಾ, ಸಿ ನನ್ನ ಮಗಳು ಹಿಡಿಸಿದ್ಲಾ, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದಿದೆ, ಡಿ ನಿನ್ ಬುರುಡೆಗೆ ಬಿಸಿ ನೀರು ಹಾಕೋದು. ಏಯ್, ಹಿಂಸೆ ಕೊಡಬಾರ್ದು, ತಪ್ಪು ತಪ್ಪು. ನಾವಿಬ್ರು ಬರೀ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ, ನಿನ್ ತಲೆಗದ ಅರ್ಥ ಆಗ್ತಿಲ್ವಾ? ನಂದು ಫ್ರೆಂಡ್ಶಿಪ್ ಅಂತ ಕತ್ತಕ್ ಬೋರ್ಡ್ ಹಾಕೊಳ್ಳ? ನೋ 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 ನೋ, ಅದು ಚೆನ್ನಾಗಿ ಕಾಣಲ್ಲ ಪರಿ. ಹೌದು, ಅಪ್ಪಂಗೆ ಯಾಕೆ ಇಷ್ಟೊಂದು ಹೆದರ್ಕೊಳ್ತೀಯ? ಅವ್ರು ಏನು ಹೇಳೋದಿಲ್ಲ. ನಿನ್ನ ಬಿಟ್ಟು ಹೋಗಕ್ ಬಂದೆ ಅಂತ ಹೇಳಿದ್ರೆ ಅವರೇ ತಿಳ್ಕೊತಾರೆ. ನಮ್ಮ ಅಮ್ಮನಿಗೆ ಇದು ಓಕೆನೆ. ಹೇಗೆ ನಮ್ಮ ಆಫೀಸಲ್ಲಿ ಒಂದು ಟಾಸ್ಕ್ ಮಾಡೋದಕ್ಕೂ ಮುಂಚೆ ಒಂದ್ ಮೇಲ್ ಹಾಕಿ ಅಪ್ರೂವಲ್ ತಗೊಳ್ತೀವೋ, ಹಾಗೆ ನಿಮ್ಮಪ್ಪ ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಅಪ್ರೂವ್ ಮಾಡಿರೋ ಪ್ರಾಜೆಕ್ಟ್ ಅಲ್ವಾ ಇದು? ಏನ್ ಪ್ರಾಜೆಕ್ಟ್ ಇದು? ನಮ್ಮಪ್ಪ ಯಾವಾಗ ಅಪ್ರೂವ್ ಮಾಡಿದ್ರು? ಅಪ್ರೂವಲ್ ಕೊಟ್ಬಿಡ್ತಾರೆ. ಅದೆಲ್ಲ ನಿನಗೆ ಹೇಳಿದ್ರೆ ಗೊತ್ತಾಗಲ್ಲ. ಹೌದು, ನನಗ್ ಗೊತ್ತಾಗಲ್ಲ. ಕಸದ ಜೊತೆ ಸೇರಿ ಹೂ ಹಾಳಾಗೋ ಹಾಗೆ ನಿನ್ ಜೊತೆ ಸೇರಿ ನಾನು ಕೂಡ ದಡ್ಡಿ ಆಗ್ತಾ ಇದ್ದೀನಿ. ನೀನೀಗ ಏನಂತ ಹೇಳು? ನನಗೇನ್ ಗೊತ್ತಾಗಲ್ಲ. ನಮ್ಮಮ್ಮ ಹೆಣ್ಣೊಡಕ್ಕೆ ಅಂತ ನಿಮ್ ಮನೆಗ್ ಬಂದಾಗ ನೀನ್ ಒಬ್ಳೆ ಮದುವೆಗೆ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ಮಮ್ಮ ಹೆಣ್ಣೊಡಕ್ಕೆ ಅಂತ ಬಂದಿದ್ದು ನನಗೆ ಅಂತ ಅವಾಗ ನಿನಗೆ ಗೊತ್ತಿರ್ಲಿಲ್ಲ. ಇವಾಗ ತಾನೇ ನಿನಗೆ ಗೊತ್ತಾಗಿದ್ದು ಅದು ನಾನೇ ಅಂತ. ಗೊತ್ತಿದ್ರೆ? ಹೇಯ್ ಕಮ್ ಆನ್, ಅದು ನಾನೇ ಅಂತ ಗೊತ್ತಾದ್ರೆ ನೀನು ಒಪ್ಕೊಳ್ಳಲ್ವಾ? ಓಕೆ ಹೇಳೋದಿಲ್ವಾ?